ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಾಸ್ ವ್ಲಾಗ್ಸ್. ನಾನು ಕೂಡ 2ನೇ ಆಷಾಢ ಮಾಸದಲ್ಲಿ ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದ್ದು. ನಾವು ಬಂದು ಮನೇನ ಒಂದು ಬೆಳಗಿನ ಜಾವ 3 ಗಂಟೆಗೆ ಬಿಟ್ಟು ಅಲ್ಲಿ ಒಂದು 5:05ಗೆಲ್ಲ ರೀಚ್ ಆದೋ. ಬೆಟ್ಟದ್ದು ಹತ್ತೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ದೋ. 5:10ಗೆಲ್ಲ ಸ್ಟಾರ್ಟ್ ಮಾಡಿ 6:20ಗೆ ಮುಗಿಸ್ತು ಮೆಟ್ಲತ್ತದೆಲ್ಲ. ಅಷ್ಟು ಬೇಗ ನೋಡಿ ತುಂಬ ಜನ ಇದೆ, ನೀವೇ ನೋಡ್ಬೋದು. ಪಾರ್ಕಿಂಗ್ ಅಂತೂ ಸಿಗಲೇ ಇಲ್ಲ. ಕಾರ್ ಪಾರ್ಕಿಂಗ್ ಎಲ್ಲ ತುಂಬ ದೂರನೇ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು ಜನ ಇತ್ತು 5 o'clockಗೆ. ನೋಡಿ ಇಲ್ಲಿಂದ ಮೆಟ್ಲೆಲ್ಲ ಸ್ಟಾರ್ಟ್ ಆಗುತ್ತೆ. ನಾವು ಬಂದು ಇಲ್ಲೆಲ್ಲ ಕರ್ಪೂರ ತೊಗೊಂಡು ಸ್ವಲ್ಪ ಕರ್ಪೂರ ಎಲ್ಲ ಹಚ್ಚಿ ಸ್ಟಾರ್ಟ್ ಮಾಡ್ದು ಹತ್ತೋದಕ್ಕೆ ಅಂತ ಇಲ್ಲಿಂದ ಕರ್ಪೂರ ಹಚ್ಚಿದ. ನೋಡಿ ಕತ್ಲಿದೆ, ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೆಲ್ಲೇ ಅಂದರೆ ಜಾಸ್ತಿ ಲೈಟ್ ಇಲ್ಲ, ಸ್ವಲ್ಪ ದೂರಕ್ಕೆಲ್ಲ ಒಂದೊಂದು ಲೈಟ್ ಹಾಕಿದ್ದಾರೆ. ವ್ಯವಸ್ಥೆ ಏನೋ ತುಂಬಾ ಚೆನ್ನಾಗಿ ಅನ್ನಿಸ್ತು. ಏಕೆ ಅಂದರೆ ಲೈಟ್ ಒಂದು ಸ್ವಲ್ಪ ಬೇಕಾಗುತ್ತೆ. ಇಲ್ಲಿ ನೋಡಿ ಅಂದರೆ ಹತ್ಕೊಂಬಂದಿರ್ತಾರಲ್ವ ಬೆಟ್ಟನ, ಅವ್ರಿಗೆಲ್ಲ ಬಾದಾಮಿ ಹಾಲು, ಬಿಸ್ಕೆಟು, ನೀರು ಈ ಥರ ಎಲ್ಲ ಕೊಡ್ತಾಯಿದ್ರು. ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಕೂಡ ಇಲ್ಲೆಲ್ಲರೂ ಪಾಪ ನಡ್ಕೊಂಡು ಬಂದು ನೀರು ಕುಡಿಯೋದು, ಹಾಲೆಲ್ಲ ಚಳಿಲಿ ಹತ್ಕೊಂಡು ಬಂದಿರ್ತಾರಲ್ವ, ಹಾಗಾಗಿ ಇಲ್ಲೆಲ್ಲ ಸುಧಾರಿಸ್ಕೊಂಡು ಬಸವಣ್ಣನ ಹತ್ರ ಹೋಗಿ ನೋಡಿ ಇಲ್ಲಂಗೆ ಸುತ್ತ ಹಾಕ್ಕೊಂಡು ಹಾಗೆ ಇನ್ನೂ ಸ್ವಲ್ಪ ಮೆಟ್ಲಿತ್ತಲ್ವ, ಹಾಗೆ ಹತ್ಕೊಂಡು ಹೋಗ್ತಾಯಿದ್ದೋ. ನೋಡಿ ನಾವಿಲ್ಲಿಗೆಲ್ಲ 6:20ಗೆಲ್ಲ ರೀಚ್ ಆದ ಮೇಲೆ ಇನ್ನು ಸ್ವಲ್ಪ ಬೆಳಕಾಗಿತ್ತು ಅಷ್ಟೇ. ತುಂಬಾ ಚೆನ್ನಾಗಿತ್ತು ದರ್ಶನ. ಅಂತೂ ನಮಗಂತೂ ಸೂಪರಾಗಾಯಿತು. ಆದರೆ ನೋಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇದ್ದು. ಮಹಿಷಾಸುರ ನೋಡಿ ಇಲ್ಲಿ ಇದೆ ಈ ಥರ. ಇಲ್ಲಿಂದ ಒಳಗಡೆ ಹೋಗ್ಬೋದು. ನಾವು ಬಂದು ಬೆಟ್ಟ ಹತ್ತಿ ನಡ್ಕೊಂಡು ಹೋದ್ರೂ 2,000 ರೂಪಾಯಿ ಟಿಕೆಟ್ಗೆ ಹೋದೋ. ಏಕೆಂದರೆ ತುಂಬ ರಶ್ ಇತ್ತು. ಧರ್ಮದರ್ಶನಕ್ಕೆ ಹೋದ್ರೂ ರಶ್ ಇತ್ತು ಅಂದ್ಬಿಟ್ಟು ನಾವೇನು ಮಾಡ್ದೋ, 2,000 ರೂಪಾಯಿ ಟಿಕೆಟ್ ತೊಗೊಂಡು, ಅದರಲ್ಲೂ 2,000 ರೂಪಾಯಿ ಟಿಕೆಟು 1 hour ವೆಯ್ಟ್ ಮಾಡಿ ದರ್ಶನ ಮಾಡ್ದೋ. ದರ್ಶನ ಅಂತೂ ಸೂಪರಾಗಾಯಿತು. ನಾವು ಪ್ರತಿ ವರ್ಷ ಬರ್ತಾಯಿದ್ದೋ ಆಷಾಢ ಮಾಸದಲ್ಲಿ. ಆದರೆ ಏನಪ್ಪ ಅಂದರೆ ಶುಕ್ರವಾರ ಬರ್ತಾ ಇರಲಿಲ್ಲ, ಗುರುವಾರ ಬುಧವಾರ ಆ ಥರ ಬರ್ತಾಯಿದ್ದೋ. ಈ ಸತಿ ಶುಕ್ರವಾರನೇ ಬಂದಿದ್ದು. ತುಂಬಾ ಚೆನ್ನಾಗಿತ್ತು ಅಲಂಕಾರ ಅಂತೂ, ಹೂವಿನ ಅಲಂಕಾರ. ನಾವು 2,000 ರೂಪಾಯಿ ಟಿಕೆಟ್ ಅವ್ರಿಗೆ ಪ್ರಸಾದ ಕೌಂಟ್ರು ಸ್ವಲ್ಪ ಈಚೆ ಬಂದು ತೊಗೊಳ್ಬೇಕು. ಇಲ್ಲಿ ನೋಡಿ ಒಬ್ಬೊಬ್ರಿಗೆ ಒಂದೊಂದು ಬ್ಯಾಗ್ ಥರ ಕೊಟ್ಟಿದ್ದಾರೆ. ಇದರಲ್ಲಿ ಏನಿದೆಯಪ್ಪ ಅಂದರೆ ಬ್ಯಾಗ್ ಒಳಗಡೆ ಒಂದು ವಾಟರ್ ಬಾಟಲ್ ಇದೆ, ಮತ್ತು ಈ ಥರ ಅಮ್ಮಂದೊಂದು ಫೋಟೋಸ್ ಇದೆ, 2 ಲಾಡು ಇದೆ, ಕುಂಕುಮದ ಪ್ಯಾಕೆಟ್ ಇದೆ, ನೀರಿನ ಬಾಟಲ್ ಗಾಜಿಂದು. ಅಂದರೆ ಇಷ್ಟ ಆಯಿತು. ಅಂತೂ ಇಂತೂ 2ನೇ ಆಷಾಢ ಮಾಸದಲ್ಲಿ ಶುಕ್ರವಾರ ಅಮ್ಮನ ದರ್ಶನ ಆಯಿತು. ಇಲ್ಲಿ 2,000 ರೂಪಾಯಿ ಟಿಕೆಟ್ಗೆ ನಮಗೆ ಆ ಬಸ್ಸಿಂದನೇ ಕರ್ಕೊಂಡೋಗಿ ಕೆಳಗಡೆ ಬಿಡ್ತಾರೆ, ಪಾರ್ಕಿಂಗ್ ಮಾಡಿರುತ್ತವ. ನೋಡಿ ಇಲ್ಲಿಂದ ಟಿಕೆಟ್ ತೊಗೊಂಡು ನಾವು ಇಲ್ಲಿಂದನೇ ಹತ್ಕೊಂಡು ಹೋಗಬೇಕು. ನಾವು ಬೆಟ್ಟ ಹತ್ಕೊಂಡಿರೋದ್ರಿಂದ ನಾವು ಇಲ್ಲಿಂದ ಹೋಗಲಿಲ್ಲ. ಅಲ್ಲಿ ಬೆಟ್ಟದ ಮೇಲಿಂದ ಮಾತ್ರ ಇಲ್ಲಿ ಐರಾವತ ಬಸ್ಸಲ್ಲಿ ಬಂದು ಅಷ್ಟೇ. ತುಂಬಾ ಚೆನ್ನಾಗಿತ್ತು. ದರ್ಶನವೂ ಆಯಿತು ತುಂಬ ಚೆನ್ನಾಗಿ. ಅಂದರೆ ನಾವು ಅಲ್ಲೇ ಅಂದರೆ ಬಸ್ಸಿಂದ ಇಳಿದಿದ್ದಾದಮೇಲೆ ಅಲ್ಲಿ ಮೇಲಕ್ಕೆ ಜನನೇ ಬಿಡ್ತಾ ಇರಲಿಲ್ಲ. ತುಂಬ ಹೆವಿ ರಶ್ ಐತೆ, ಸ್ವಲ್ಪ ಹೊತ್ತು ಲೇಟ್ ಮಾಡಿ ಅಂತ ಹೇಳ್ತಾಯಿದ್ರು ಅಲ್ಲಿರೋ ಪೊಲೀಸರುಗಳೆಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ರು. ಅಂದರೆ ತುಂಬ ಚೆನ್ನಾಗಿ ದರ್ಶನ ಏನೋ ಆಯಿತು. ಆಮೇಲಂತೂ 2 hours 3 hours ಆಯಿತು 2,000 ರೂಪಾಯಿ ಟಿಕೆಟ್ಗೆ ಅಂತ ಹೇಳ್ತಾಯಿದ್ರು. ನಮ್ಮದು 1 hourಗೆಲ್ಲ ದರ್ಶನ ಆಗೋಯಿತು. ನೋಡಿ ಹಾಗೆ ಆನ್ ದ ವೇ ತಿಂಡಿ ತಿನ್ಕೊಂಡಿಲ್ಲ ಅಂತ ತಿಂಡಿ ಎಲ್ಲ ತಿನ್ಕೊಂಡು ನಾವು ಮನೆಗೆಲ್ಲ 12ಗೆಲ್ಲ ರೀಚ್ ಆಗಿಬಿಟ್ಟು ಬೇಗನೆ ಬಂದೋ ಮನೆಗಂತೂ. ನಮ್ಮ ಮನೇಲಿ ಏಕಾದಶಿ ಹಬ್ಬ ಮಾಡ್ತೀವಿ, ಅಂದರೆ ಹಿರಿಯೂರಿಗೆ ಎಡೆ ಎಲ್ಲ ಇರ್ತೀವಲ್ವ, ಹಾಗಾಗಿ ನಾನು ಅಂದರೆ ದೇವಸ್ಥಾನಕ್ಕೆ ಹೋಗಿ ಮಾರನೇ ದಿವಸದಿಂದ ಕೆಲಸನೇ ಆಯಿತು. ಹಬ್ಬ ಬಂದಿರೋದ್ರಿಂದ ಮನೆಯಲ್ಲಿ ಗೆಸ್ಟ್ಗಳು ನೆಂಟರುಗಳೆಲ್ಲ ಇದ್ದರು, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಹಾಗಾಗಿ ಲೇಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದು. ಸಾರಿ, ಯಾರು ಬೇಜಾರು ಮಾಡ್ಕೊಬೇಡಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ. ಏಕೆ ಅಂದರೆ ಮನೇಲಿ ಅದು ಇದು ಕೆಲಸನೇ ಇತ್ತು, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.